ಗೆಳೆಯರೆ, ಭಾರತದಲ್ಲಿ ಮುಕ್ಕೋಟಿ ದೇವತೆಗಳಿಗೂ ಲಕ್ಷಾಂತರ ದೇವಸ್ಥಾನಗಳಿವೆ. ಶಿವ ಮತ್ತು ವಿಷ್ಣುವಿನ ದೇವಸ್ಥಾನಗಳಂತೂ ಗಲ್ಲಿ ಗಲ್ಲಿಗಳಲ್ಲೂ ಇವೆ. ಆದರೆ ಇಡೀ ಸೃಷ್ಟಿಯನ್ನೇ ನಿರ್ಮಿಸಿದ ಬ್ರಹ್ಮದೇವನಿಗೆ ಇಡೀ ವಿಶ್ವದಲ್ಲಿ ಕೇವಲ ಒಂದೇ ಒಂದು ಪ್ರಸಿದ್ಧ ದೇವಸ್ಥಾನ ಮಾತ್ರ ಇದೆ. ಅದೇ ರೀತಿ ಶೈವರು ಮತ್ತು ವೈಷ್ಣವರ ನಡುವಿನ ಭೇದವನ್ನು ಅಳಿಸಲು ಶಿವ ಮತ್ತು ವಿಷ್ಣು ಇಬ್ಬರು ಒಂದೇ ರೂಪ ಎಂದು ಹರಿಹರದ ರೂಪ ತಾಳಿದ ಆ ರಹಸ್ಯವೇನು? ಪದ್ಮಪುರಾಣದಲ್ಲಿ ಬ್ರಹ್ಮದೇವನಿಗೆ ದೇವಸ್ಥಾನಗಳಿಲ್ಲದಿರಲು ಪ್ರಮುಖ ಕಥೆ ಇದೆ. ಒಮ್ಮೆ ಭೂಲೋಕದ ಕಲ್ಯಾಣಕ್ಕಾಗಿ ಬ್ರಹ್ಮದೇವನು ಒಂದು ಮಹಾಯಜ್ಞವನ್ನು ಮಾಡಲು ನಿರ್ಧರಿಸುತ್ತಾನೆ. ಯಾಗಕ್ಕಾಗಿ ಸೂಕ್ಷ್ಮ ಜಾಗವನ್ನು ಹುಡುಕುತ್ತಿದ್ದಾಗ ಬ್ರಹ್ಮನ ಕೈಯಲ್ಲಿದ್ದ ಕಮಲದ ಹೂವು ಭೂಮಿಯ ಮೇಲೆ ಬೀಳುತ್ತದೆ. ಆ ಹೂವು ಬಿದ್ದ ಜಾಗದಿಂದ ಪವಿತ್ರ ನೀರು ಚಿಮ್ಮುತ್ತದೆ. ಅದೇ ಇಂದು ರಾಜಸ್ಥಾನದಲ್ಲಿರುವ ಪ್ರಸಿದ್ಧ ಪುಷ್ಕರ್ ಕ್ಷೇತ್ರ. ಬ್ರಹ್ಮನು ಆ ಪುಷ್ಕರ್ ಜಾಗವನ್ನೇ ತನ್ನ ಯಾಗಕ್ಕಾಗಿ ಆಯ್ಕೆ ಮಾಡಿಕೊಂಡನು. ಯಾಗದ ನಿಯಮದಂತೆ ಬ್ರಹ್ಮದೇವನು ತನ್ನ ಪತ್ನಿಯಾದ ಸಾವಿತ್ರಿ ದೇವಿಯ ಜೊತೆಯಲ್ಲೇ ಕೂರಬೇಕಿತ್ತು. ಆದರೆ ಸಾವಿತ್ರಿ ದೇವಿ ಸಮಯಕ್ಕೆ ಸರಿಯಾಗಿ ಯಾಗದ ಸ್ಥಳಕ್ಕೆ ತಲುಪುವುದಿಲ್ಲ. ಯಾಗದ ಮುಹೂರ್ತ ಮುಗಿಯುತ್ತಿರುವುದನ್ನು ಕಂಡು ಬ್ರಹ್ಮದೇವನು ಇಂದ್ರನ ಸಹಾಯದಿಂದ ಅಲ್ಲಿನ ಸ್ಥಳೀಯ ಗೋಪಾಲಕ ಕನ್ಯೆಯಾದ ಗಾಯತ್ರಿಯನ್ನು ವಿವಾಹವಾಗಿ ಯಾಗವನ್ನು ಆರಂಭಿಸುತ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಸತಿ ಸಾವಿತ್ರಿ ದೇವಿ ತನ್ನ ಜಾಗದಲ್ಲಿ ಮತ್ತೊಬ್ಬ ಮಹಿಳೆ ಕೂತಿರುವುದನ್ನು ನೋಡಿ ಅತ್ಯಂತ ಕೋಪಗೊಳ್ಳುತ್ತಾಳೆ. ನೀನು ಇಡೀ ಸೃಷ್ಟಿಕರ್ತನಾಗಿದ್ದರೂ ನಿನ್ನ ಈ ಕೃತ್ಯಕ್ಕಾಗಿ ಭೂಲೋಕದಲ್ಲಿ ಯಾರು ನಿನ್ನನ್ನು ಪೂಜಿಸಬಾರದು, ನಿನಗೆ ಯಾವುದೇ ದೇವಸ್ಥಾನಗಳಿರಬಾರದು ಎಂದು ಸಿಟ್ಟಿನಿಂದ ಶಾಪ ಕೊಡುತ್ತಾಳೆ. ಅತಿಯಾದ ಕ್ರೋಧದಿಂದ ಅವಳು ಇಡೀ ಸಭೆಯ ಮುಂದೆಯೇ ಬ್ರಹ್ಮದೇವನಿಗೆ ಶಾಪ ನೀಡುತ್ತಾಳೆ. ನೀನು ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತನಾಗಿದ್ದರೂ ನಿನ್ನ ಈ ಕೃತ್ಯಕ್ಕಾಗಿ ಭೂಲೋಕದಲ್ಲಿ ಯಾರೂ ನಿನ್ನನ್ನು ಪೂಜಿಸಬಾರದು, ನಿನಗೆ ಯಾವುದೇ ದೇವಸ್ಥಾನಗಳಿರಬಾರದು ಎಂದು ಶಾಪ ಕೊಡುತ್ತಾಳೆ. ಸಾವಿತ್ರಿ ದೇವಿಯ ಉಗ್ರ ಶಾಪವನ್ನು ಕೇಳಿ ದೇವತೆಗಳೆಲ್ಲರೂ ನಡುಗುತ್ತಾರೆ. ನಂತರ ದೇವತೆಗಳು ಬೇಡಿಕೊಂಡಾಗ ಸಾವಿತ್ರಿ ದೇವಿ ಶಾಂತಳಾಗುತ್ತಾಳೆ. ಆದರೆ ಕೊಟ್ಟ ಶಾಪವನ್ನು ಹಿಂಪಡೆಯಲು ಸಾಧ್ಯವಿರಲಿಲ್ಲ. ಹಾಗಾಗಿ ಅವಳು ಒಂದು ವಿನಾಯಿತಿ ನೀಡುತ್ತಾಳೆ. ಯಾವ ಜಾಗದಲ್ಲಿ ನನ್ನ ಸಮ್ಮತಿ ಇಲ್ಲದೆ ಯಾಗ ನಡೆದಿದೆಯೋ ಆ ಪುಷ್ಕರ್ನಲ್ಲಿ ಮಾತ್ರ ಬ್ರಹ್ಮದೇವನಿಗೆ ಪೂಜೆ ನಡೆಯುತ್ತದೆ ಎಂದು ಹೇಳುತ್ತಾಳೆ. ಇದೇ ಕಾರಣಕ್ಕೆ ಇಂದು ರಾಜಸ್ಥಾನದ ಪುಷ್ಕರ್ನಲ್ಲಿ ಮಾತ್ರ ಬ್ರಹ್ಮದೇವನಿಗೆ ಜಗತ್ ಪ್ರಸಿದ್ಧವಾದ ಒಂದು ದೇವಸ್ಥಾನವಿದೆ. ಹಾಗೆಯೇ ಈಗ ನಾವು ಕಥೆಯ 2ನೇ ಭಾಗಕ್ಕೆ ಬರೋಣ. ಜಗತ್ತಿನಲ್ಲಿ ಶಿವನೇ ಶ್ರೇಷ್ಠ ಎಂದು ಶೈವರು ಮತ್ತು ವಿಷ್ಣುವೇ ಶ್ರೇಷ್ಠ ಎಂದು ವೈಷ್ಣವರು ಪರಸ್ಪರ ಜಗಳವಾಡುತ್ತಿದ್ದ ಕಾಲದಲ್ಲಿ ಭಕ್ತರ ಈ ಅಜ್ಞಾನ ಮತ್ತು ಭೇದ ಭಾವವನ್ನು ಹೋಗಲಾಡಿಸಲು ಸ್ವತಃ ಶಿವ ಮತ್ತು ವಿಷ್ಣು ನಿರ್ಧರಿಸುತ್ತಾರೆ. ಭಗವದ್ಗೀತೆಯಲ್ಲಿ ಮತ್ತು ಹರಿವಂಶ ಪುರಾಣದಲ್ಲಿ ಉಲ್ಲೇಖವಾಗಿರುವಂತೆ ಹರಿ ಅಂದರೆ ವಿಷ್ಣು ಮತ್ತು ಹರ ಎಂದರೆ ಶಿವ. ಇಬ್ಬರು ಬೇರೆ ಬೇರೆಯಲ್ಲ, ಇಬ್ಬರು ಒಂದೇ ಪರಬ್ರಹ್ಮದ ರೂಪಗಳು. ಒಮ್ಮೆ ಗುಹಾಕಾಸುರ ಎಂಬ ರಾಕ್ಷಸನು ಬ್ರಹ್ಮನಿಂದ ವರವನ್ನು ಪಡೆದಿದ್ದನು. ನನ್ನನ್ನು ಹರಿ ಅಂದರೆ ವಿಷ್ಣು ಅಥವಾ ಹರ ಅಂದರೆ ಶಿವ ಯಾರೊಬ್ಬರಿಂದಲೂ ಒಂಟಿಯಾಗಿ ಕೊಲ್ಲಲು ಸಾಧ್ಯವಾಗಬಾರದು ಎಂದು ವರ ಪಡೆದಿರುತ್ತಾನೆ. ಆ ವರದ ಅಹಂಕಾರದಿಂದ ಅವನು ದೇವತೆಗಳಿಗೆ ಹಿಂಸೆ ನೀಡತೊಡಗಿದಾಗ ಶಿವ ಮತ್ತು ವಿಷ್ಣು ಇಬ್ಬರು ಒಂದೇ ದೇಹದಲ್ಲಿ ಪ್ರತ್ಯಕ್ಷರಾಗುತ್ತಾರೆ. ಅದೇ ಹರಿಹರ ರೂಪ. ಈ ದಿವ್ಯ ರೂಪದ ಬಲಗೈಯಲ್ಲಿ ಶಿವನ ತ್ರಿಶೂಲವಿದ್ದರೆ ಎಡಗೈಯಲ್ಲಿ ವಿಷ್ಣುವಿನ ಸುದರ್ಶನ ಚಕ್ರವಿರುತ್ತದೆ. ಬಲಭಾಗದಲ್ಲಿ ಜಟಾಮುಕುಟ ಮತ್ತು ವಿಭೂತಿ ಇದ್ದರೆ ಎಡಭಾಗದಲ್ಲಿ ರತ್ನಖಚಿತ ಕಿರೀಟ ಮತ್ತು ಶ್ರೀಗಂಧವಿರುತ್ತದೆ. ಈ ಅದ್ಭುತ ರೂಪವನ್ನು ಕಂಡು ಗುಹಾಕಾಸುರನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಮತ್ತು ಹರಿಹರ ರೂಪವು ಅವನನ್ನು ಸಂಹಾರ ಮಾಡಿ ಜಗತ್ತಿಗೆ ಶಾಂತಿಯನ್ನು ತರುತ್ತದೆ. ಈ ಲೀಲೆಯ ಮೂಲಕ ಮಹಾದೇವ ಮತ್ತು ಶ್ರೀಹರಿ ಜಗತ್ತಿಗೆ ಸಾರಿದ ಸಂದೇಶವೇನೆಂದರೆ ಶಿವನ ಹೃದಯದಲ್ಲಿ ವಿಷ್ಣು ಇದ್ದಾನೆ, ವಿಷ್ಣುವಿನ ಹೃದಯದಲ್ಲಿ ಶಿವನಿದ್ದಾನೆ. ನಮ್ಮಿಬ್ಬರಲ್ಲಿ ಭೇದ ಮಾಡುವವನಿಗೆ ಎಂದಿಗೂ ಮುಕ್ತಿ ಸಿಗುವುದಿಲ್ಲ ಎಂದು. ಈ ರೂಪವು ಜಗತ್ತಿನಲ್ಲಿ ಏಕತೆಯನ್ನು ಸಾರುತ್ತದೆ. ಸ್ನೇಹಿತರೆ, ಬ್ರಹ್ಮನಿಗೆ ದೇವಸ್ಥಾನವಿಲ್ಲದಿರಲು ಇರುವ ಕಾರಣ ಮತ್ತು ಶಿವ ಮತ್ತು ವಿಷ್ಣು ಹರಿಹರ ರೂಪದಲ್ಲಿ ಒಂದಾದ ರಹಸ್ಯಗಳು ನಿಮಗೆ ಏನೆನಿಸಿತು? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.